ಜಮೀನು ವ್ಯಾಜ್ಯದ ಸಂಬಂಧ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿಯಾಗಿದೆ. ಹುಣಸೂರು ತಾಲೂಕಿನ ಹರಳಹಳ್ಳಿಯಲ್ಲಿ ಹೊಡಿಬಡಿಯಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹರಳಹಳ್ಳಿಯಲ್ಲಿ ಜಮೀನು ವ್ಯಾಜ್ಯ ಸಂಬಂಧ ಎರಡು ಕುಟುಂಬಗಳು ಹೊಡೆದಾಡಿಕೊಂಡಿವೆ. ಜಮೀನಿನಲ್ಲಿ ಸಿನಿಮೆಯ ರೀತಿಯಲ್ಲಿ ಫೈಟಿಂಗ್ ಮಾಡಿಕೊಂಡಿವೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹರಳಹಳ್ಳಿಯಲ್ಲಿ ಎರಡು ಕುಟುಂಬಗಳು ಜಾಗದ ವಿಚಾರ ಸರ್ವೆ ನಂಬರ್ 12/12ರ 5 ಎಕರೆ ಈ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಡಿಕೊಂಡಿರೋದು. ಸಿನಿಮೀಯ ಶೈಲಿಯಲ್ಲಿ ಫಿಲ್ಮಲ್ಲಿ ನೋಡ್ತೀವಲ್ಲ ಫೈಟಿಂಗು, ಆ ರೀತಿಯಲ್ಲಿ ಫೈಟಿಂಗ್ ನಡೆದಿದೆ. ಭೈರೇಗೌಡ, ಪ್ರೇಮಮ್ಮ, ತೇಜಸ್ವಿನಿ, ರಂಜಿತಾ, ಪುಟ್ಲಕ್ಷಮ್ಮ, ರೇಣುಕಾ ಅನ್ನೋರಿಂದ ಈ ಹಲ್ಲೆ ನಡೆದಿರೋದು. ಮೊದಲ ಪತ್ನಿ ಮಗ ಉಳುಮೆ ಮಾಡಿದ್ದನ್ನು ಪ್ರಶ್ನೆ ಮಾಡಿ ಫೈಟ್ ಮಾಡಿರೋದು. ಗಲಾಟೆ ಮಾಡಿ ಮಹೇಶ್ ಎಂಬಾತನಿಗೆ ಚಾಕು ಇರಿದಿದ್ದಾರೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗಾಯಾಳುಗಳಿಗೆ ಹುಣಸೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ದೃಶ್ಯ ನೋಡಿ. ನಾನು ಜಮೀನು ಯಾಕೆ ಹಿಂಗೆ ಮಾಡ್ತಾರೆ ಅನ್ಕೊಂಡು ಕೇಳಕ್ ಹೋಗಿದ್ಕೆ ಈ ಥರ ಅಲ್ಲೇ ಮಾಡಿ ಹೆಂಗಸರು ಮಕ್ಕಳು ನನ್ನ ಮಕ್ಕಳಿಗೆಲ್ಲ ಹೊಡೆದೆ ನಮ್ಗೆ ಇಲ್ಲಿಂದ ಚಾಕ್ ಹಾಕಿದ್ದಾರೆ. ಬೈರೇಗೌಡ ಅವ್ರ ಮಗ ಅಂಜು, ಅವ್ರ ತಂಗಿ ಮಗ, ಇವರೆಲ್ಲ ಸೇರ್ಕೊಂಡು ತೇಜಸ್ವಿನಿ, ರೇಣುಕಮ್ಮ, ಪ್ರೇಮಮ್ಮ ಇವರೆಲ್ಲ ಸೇರಿ 8 ಜನ ನನ್ನ ಅದಿಕೊಂಡು ಚಾಕ್ ಹಾಕಿ ಕೆಲಸ ಮಾಡೋರು. ಇದಕ್ಕೆ ನಾವು ಕೇಸ್ಗೆಲ್ಲ ಕೊಟ್ಟು ಈ ತರ ಕ್ರಮ ತಗೊಂಡು ಎಲ್ಲ FIR ಆಗದ. ನನ್ನ ಮಗಳದು ಕೈಗೆ ಎಲ್ಲ ಮುರಿದಾಕಿ ಈ ತರ ಮಾಡೋದ. ಕೇಸ್ ಎಲ್ಲ ಆಗಿ FIR ಆಗಿ FIR ಬಂದದಕ್ಕೆ ಪೊಲೀಸ್ ಕೇಳಕ್ ಬಂದಿದ್ಕೆ ಅವರು ನಮ್ಮ ಅಪ್ಪನ್ಗೆ ನನ್ಗೆಲ್ಲ ಹೊಸಿ ಹೊಡಿನು ಹೊಟ್ಟೆಗೆಲ್ಲ ಒದ್ದಿ ಕೈಯೆಲ್ಲ ಮುರಿದ್ರು, ಸಿಕ್ಕಾಪಟ್ಟೆ ಹೊಡೆದ್ರು. ನನ್ಗೆ ನಮ್ಮ ಅಪ್ಪನ್ನು ತುಂಬಾನೇ ಹೊಡೆದ್ರು. ನಾವು ಪೊಲೀಸ್ ಮುಖಾಂತರ ಹೋದ್ರು ಅವ್ರೇನು ನಮ್ಗೆ ರಕ್ಷಣೆ ಕೊಟ್ಟಿಲ್ಲ. ಎಣ್ಣೆಯಿಂದನೂ ನಮ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ. ಏನೋ ಸುಮ್ಮನೆ ಆಸ್ಪತ್ರೆ ನೋವು ಅನ್ಕೊಂಡ್ ಮನ್ಗಿದ್ದೀವಿ, ಯಾರು ಸರಿಯಾಗಿ ಹೇಳೋದೇ ಇಲ್ಲ. ರಂಜಿತನ ಹುಡುಗ ಸರ್ ತುಂಬಾನೇ ಹೊಡೆದ ನನ್ಗೆ ನನ್ ಮಗನ್ಗೆಲ್ಲ ತುಂಬಾನೇ ಹೊಡೆದಿದ್ದಾರೆ. ರಿಷನ ಹುಡುಗ ರಿಸನ ನಮ್ ಚಿಕ್ಕಪ್ಪ, ನಮ್ಮ ಅಪ್ಪನ್ಗೆಲ್ಲ ಹೊಡೆದಿದ್ಗಡೆ ಚೂರಿ ಎಲ್ಲ ಹಾಕಿದ್ದಾರೆ. ನಮ್ಮ ಅಮ್ಮನ್ಗೆ ತೇಜ ಅನ್ನೋಳು ಸಕ್ಕಪಟ್ಟಿ ಚುಟ್ಟೆ ಹಿಡ್ಕೊಂಡು ಹೊಡೆದಿದ್ದಾಳೆ. ನಮ್ಮ ಅತ್ತೆಗಳು ಅನ್ನಿ ಅಂತ, ಅವ್ರ ಹೆಸರು ನಿಜವಾದ ಹೆಸರು ರೇಣುಕಮ್ಮ ಅಂತ. ಅವರು ಎಲ್ಲ ಸೇರ್ತು ಹೊಡೆದಿದ್ದಾರೆ. 4-5 ಜನ ಸೇರ್ತು ಹೊಡೆದಿದ್ದಾರೆ ನಮ್ಗೆ.